ಹಾಯ್ ಹಲೋ ವೀಕ್ಷಕರೇ, ಮೆಣಸಿನಕಾಯಿ ಟಾಸ್ಕ್ ಮುಗಿದಿದೆ. ಇದು ಯಾವ ರೀತಿ ಇತ್ತು ಮತ್ತು ಯಾರಿಗೆ ಅತಿ ಹೆಚ್ಚು ಮೆಣಸಿನಕಾಯಿ ಹಾರಗಳು ಬಂದಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ಈ ಟಾಸ್ಕ್ ಯಾವ ರೀತಿ ಇತ್ತು ಎಂದು ನೋಡುವುದಾದರೆ, ಬಿಗ್ ಬಾಸ್ ಅವರು ಮೆಣಸಿನಕಾಯಿ ಹಾರಗಳನ್ನು ಕೊಟ್ಟು ಕಳಿಸಿರುತ್ತಾರೆ. ಆ ಮೆಣಸಿನಕಾಯಿ ಹಾರಗಳು ಒಬ್ಬ ಸ್ಪರ್ಧಿ ಇಬ್ಬರಿಗೆ ಮೆಣಸಿನಕಾಯಿ ಹಾರ ಹಾಕಬೇಕು. ವೀಕ್ಷಕರೇ, ಮೆಣಸಿನಕಾಯಿ ಹಾರ ಯಾವ ಕಾರಣಕ್ಕೆ ಹಾಕಬೇಕೆಂದರೆ, ಬಿಗ್ ಬಾಸ್ ಶುರುವಾಗಿದ್ದರಿಂದ ಇಲ್ಲಿಯವರೆಗೆ ನಿಮ್ಮ ಮನಸ್ಸಿಗೆ ಈ ಮನೆಯಲ್ಲಿ ಯಾರು ವಿಲನ್ ಅನಿಸುತ್ತಾರೋ ಆ ಇಬ್ಬರು ಸ್ಪರ್ಧಿಗಳಿಗೆ ಮೆಣಸಿನಕಾಯಿ ಹಾರ ಹಾಕಿ ಕಾರಣವನ್ನು ಕೊಡಬೇಕು. ವೀಕ್ಷಕರೇ, ನಾವೀಗ ಯಾವ ಸ್ಪರ್ಧಿ ಯಾರಿಗೆ ವಿಲನ್ ಎಂದು ಕೊಟ್ಟು ಮೆಣಸಿನಕಾಯಿ ಹಾರ ಹಾಕಿದ್ದಾರೆ ಅಂತ ನೋಡುವುದಾದರೆ, ಧ್ರುವಂತ್ ಅವರು ರಜತ್ ಮತ್ತು ಸ್ಪಂದನ ಅವರಿಗೆ ಹಾಕಿದ್ದಾರೆ. ರಕ್ಷಿತಾ ಅವರು ಚೈತ್ರ ಮತ್ತು ಸ್ಪಂದನ ಅವರಿಗೆ ಮೆಣಸಿನಕಾಯಿ ಹಾರ ಹಾಕಿದ್ದಾರೆ. ಇನ್ನು ರಜತ್ ಅವರು ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರಿಗೆ ಹಾರ ಹಾಕಿದ್ದಾರೆ. ಗಿಲ್ಲಿ ಅವರು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ಹಾರ ಹಾಕಿದ್ದಾರೆ. ರಾಶಿಕಾ ಶೆಟ್ಟಿ ಅವರು ಧ್ರುವಂತ್ ಮತ್ತು ರಕ್ಷಿತಾ ಅವರಿಗೆ ಹಾರ ಹಾಕಿದ್ದಾರೆ. ಚೈತ್ರ ಅವರು ಮಾಳು ಮತ್ತು ರಕ್ಷಿತಾ ಅವರಿಗೆ ವಿಲನ್ ಎಂದು ಹಾರ ಹಾಕಿದ್ದಾರೆ. ರಘು ಅವರು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರಿಗೆ ವಿಲನ್ ಎಂದು ಹಾರ ಹಾಕಿದ್ದಾರೆ. ಸೂರಜ್ ಅವರು ಚೈತ್ರ ಮತ್ತು ರಜತ್ ಅವರಿಗೆ ವಿಲನ್ ಎಂದು ಹಾರ ಹಾಕಿದ್ದಾರೆ. ಇನ್ನು ಕಾವ್ಯ ಅವರು ರಕ್ಷಿತಾ ಮತ್ತು ಗಿಲ್ಲಿ ಅವರಿಗೆ ವಿಲನ್ ಎಂದು ಮೆಣಸಿನಕಾಯಿ ಹಾರ ಹಾಕಿದ್ದಾರೆ. ಧನುಷ್ ಅವರು ಧ್ರುವಂತ್ ಮತ್ತು ರಜತ್ ಅವರಿಗೆ ವಿಲನ್ ಎಂದು ಮೆಣಸಿನಕಾಯಿ ಹಾರ ಹಾಕಿದ್ದಾರೆ. ಮಾಳು ಅವರು ರಜತ್ ಮತ್ತು ಚೈತ್ರ ಅವರಿಗೆ ವಿಲನ್ ಎಂದು ಮೆಣಸಿನಕಾಯಿ ಹಾರ ಹಾಕಿದ್ದಾರೆ. ವೀಕ್ಷಕರೇ, ಈ ಟಾಸ್ಕಿನಲ್ಲಿ ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರು ವಿಲನ್ ಎಂದು ಯಾರಿಗೆ ಹಾರ ಹಾಕಿದ್ದಾರೆ ಅಂತ ಗೊತ್ತಾಗಿಲ್ಲ. ಗೊತ್ತಾದಾಗ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ಚಟುವಟಿಕೆಯಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಹಾರಗಳನ್ನು ಹಾಕಿಕೊಂಡು ಬಿಗ್ ಬಾಸ್ ಮನೆಯ ವಿಲನ್ ಯಾರೆಂದರೆ ರಜತ್ ಅವರು. ರಜತ್ ಅವರಿಗೆ ಅತಿ ಹೆಚ್ಚು ಮೆಣಸಿನಕಾಯಿ ಹಾರಗಳನ್ನು ಹಾಕಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಮನೆಯವರ ಆಯ್ಕೆ ಪ್ರಕಾರ ರಜತ್ ಅವರು ಬಿಗ್ ಬಾಸ್ ಮನೆಯ ವಿಲನ್ ಆಗಿದ್ದಾರೆ. ನಿಮ್ಮ ಆಯ್ಕೆ ಪ್ರಕಾರ ರಜತ್ ಅವರು ಹೀರೋ ಅಥವಾ ವಿಲನ್ ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.